ನಮಸ್ಕಾರ, ನಾನು ಶಂಕರ್ ಹೆಗಡೆ, ಜ್ಯೋತಿಷಿ. ವಿಸ್ತಾರ ಓಂಕಾರ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದವನ್ನು ಹೇಳ್ತಾ, ಸುಲಭ ಹಾಗೂ ಪರಿಣಾಮಕಾರಿ ಪರಿಹಾರಗಳಿಗೆ ನಾನು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೇನೆ. 6 ಮನೆಯನ್ನು ಕಳೆದ ಸಂಚಿಕೆಯಲ್ಲಿ ಮುಗಿಸಿದ್ದೆ. ಇನ್ನು 6 ಮನೆಗಳನ್ನು ನೋಡ್ತಾ ಹೋಗೋಣ. 7ನೇ ಮನೆ ಯಾವುದಕ್ಕೆ ಸಂಬಂಧಿಸಿದ್ದು? 7ನೇ ಮನೆ ಬಂದುಬಿಟ್ಟು ಮುಖ್ಯವಾಗಿ ಮದುವೆ. ಭಾಳ ಜನರಿಗೆ ಇದು ಬೇಕಾಗಿರುವಂಥದ್ದು. ಓಕೆ, ಸೊ 7ನೇ ಮನೆಗೆ ಏನೇನು ಬರುತ್ತೆ? ಮದುವೆ, ಸ್ಪೌಸ್, ಪತಿ ಅಥವಾ ಪತ್ನಿ, ಲೋವರ್ ಅಬ್ಡಮನ್ನು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ಸ್, ಒಂದು 30ರಿಂದ 50-150 ಕಿಲೋಮೀಟ್ರು ದಿನ ಓಡಾಡೋರು ಇರ್ತಾರೆ. ಕಿಡ್ನಿ. 7ನೇ ಮನೆಗೆ ತೊಂದರೆ ಆಗಿದ್ದರೆ ನಿಮಗೆ ಈ ತೊಂದರೆಗಳಾಗ್ತವೆ. ಯಾವುದು? ಮದುವೆ ಆಗಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಡಿವೋರ್ಸ್ ನಾವು 8ನೇ ಮನೆಯನ್ನು ನೋಡ್ತೀವಿ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸು, ಡಿಸ್ಪ್ಯೂಟ್ ವಿತ್ ಬಿಸ್ನೆಸ್ ಪಾರ್ಟ್ನರ್ಸು. ಈ ಮದುವೆ ಆಗಲಿಕ್ಕೆ ಭಾಳ ಒಂದು ಸುಲಭದ ಪರಿಹಾರ ಇದೆ. ಈ ಬಾಲಕಿಯರು ಅಂತ ನಾವು ಹೇಳ್ತೀವಲ್ಲ, ಸಾಧಾರಣ 1st, 2nd, 3rd, 4th ಸ್ಟ್ಯಾಂಡರ್ಡ್ವರೆಗೆ ಓದ್ತಾ ಇರುವಂಥ ಬಾಲಕಿಯರಿಗೆ ಹಾಲಿನಿಂದ ಮಾಡಿದ ಪೇಡ ತಿನ್ನಿಸೋದಿದೆಯಲ್ಲ, ಭಾಳ ಒಳ್ಳೆಯ ಪರಿಹಾರ ಅದು. ಸಪ್ತಶತಿ ಪಾರಾಯಣ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಜೆಂಟ್ಸಿಗಾದ್ರಂತೂ ಪತ್ನಿ ಮನೋರಮ ದೇವಿ ಪಲ್ಲವ ಪಾರಾಯಣ ಹಚ್ಚಿ ಮಾಡೋದು ಭಾಳ ಒಳ್ಳೆಯದು. ಇದು ಸ್ವಲ್ಪ ಖರ್ಚಾಗುತ್ತೆ, ದೂದ್ ಪೇಡಕ್ಕೇನು ಅಂತ ಖರ್ಚು ಆಗೋದಿಲ್ಲ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ. ಯಾಕೆ? 7ನೇ ಮನೆಯಿಂದ 11ನೇ ಮನೆ ಬಂದು 5ನೇ ಮನೆ ವಿದ್ಯಾಭ್ಯಾಸದ ಸ್ಥಾನ. ಹೀಗೆ ನೋಡ್ಕೊಳ್ಬೇಕು. ಯಾವ ಮನೆಗೆ ತೊಂದರೆ ಇರುತ್ತೋ ಅಲ್ಲಿಂದ 11ನೇ ಮನೆಗೆ ಕಾಂಟ್ರಾಕ್ಷನ್ ಮಾಡೋದು ನಾವು. ನಾನೇ ಮಾಡಿರೋ ರಿಸರ್ಚ್ ಇದು. ಓಕೆ, ಹೊಟ್ಟೆ ಸಂಬಂಧ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಔಷಧದ ದಾನ ಮಾಡಬೇಕು. 5ನೇ ಮನೆ ಹೊಟ್ಟೆ ಸಂಬಂಧಿಸಿದಂಥ ಕಾಯಿಲೆಗಳು. ಪ್ರೇಮಿಗಳಿಗೆ ಸರಿಯಾದ ರೀತಿಯಲ್ಲಿ ಸಹಾಯ. ಮತ್ತು ಯಾರಿಗಾದ್ರು ಓಡಿಸೋಲಿಕ್ಕೆಲ್ಲ ಸಹಾಯ ಮಾಡಿಬಿಟ್ಟಿರ ಹಾಗಲ್ಲ. ನಿಮ್ಮ ಕ್ಲಾಸ್ಮೇಟ್ಸಲ್ಲೋ ನಿಮ್ಮ ಫ್ರೆಂಡ್ಶಿಪ್ಪಲ್ಲೋ ಏನೋ ಒಂದು ಸಣ್ಣ ವಿಚಾರಕ್ಕೆ ಲವರ್ಸ್ಗಳು ಸುಮ್ಮನೆ ಮದುವೆವರೆಗೆ ಹೋಗಿಬಿಟ್ಟು, ಮನೇಲೆಲ್ಲ ಗೊತ್ತಿರುತ್ತೆ, ಮದುವೆವರೆಗೆ ಹೋಗಿಬಿಟ್ಟು ಸುಮ್ಮನೆ ಮನಸ್ತಾಪ ಮಾಡ್ಕೊಂಡಿರ್ತಾರೆ. ಅವರಿಬ್ಬರ ಮಧ್ಯೆ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿ ಅವರನ್ನು ಒಂದು ಮಾಡಿ ಮದುವೆ ಮಾಡಿಸುವಂಥದ್ದು. ಮತ್ತು ಓಡೋ ಸಹಾಯ ಮಾಡಿ ಅಂತ ನಾನು ಹೇಳಿಲ್ಲ, ಇಲ್ಲಿ ತಪ್ಪು ತಿಳ್ಕೊಂಡ್ಬಿಟ್ಟಿರ ಮತ್ತೆ. ಓಕೆ, ಪ್ರೇಮಿಗಳಿಗೆ ಸರಿಯಾದ ರೀತಿಯಲ್ಲಿ ಸಹಾಯ ಅಂತ ಅದಕ್ಕೆ ಹೇಳಿದ್ದೀನಿ. ಇದು ಎಷ್ಟು ಪರಿಣಾಮಕಾರಿ ಅಂತಂದರೆ, ಇಲ್ಲೊಂದು ಕೇಸ್ ಸ್ಟಡಿ ಇದೆ ನೋಡಿ. ಇದು ನೋಡಿ, ಇಷ್ಟು ವರ್ಷ ಆದ್ರೂ 1980ರಲ್ಲಿ ಹುಟ್ಟಿದ್ರೂ ಮದುವೆ ಆಗ್ತಾಯಿರಲಿಲ್ಲ. ಅದೇ ನಾನು ಹೇಳ್ತಾ ಇರೋದು ಏನಂದರೆ, ನೀವೆಲ್ಲ ಕೇಳ್ತಿರಲ್ಲ, ಆ ಟೈಮಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಅವ್ರು ಯಾರಿಗೂ ಮದುವೆನೇ ಆಗಿಲ್ಲ ಅಂತ. ಇದಕ್ಕೆ ಕಾರಣ ಏನು ಅಂತಂದರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ ಇಲ್ಲಿ ಲೆಫ್ಟ್ ಕಾರ್ನರಲ್ಲಿ ನೀವೇನು ನೋಡ್ತಿದ್ದೀರಲ್ವ, ಅದು ರಾಶಿ ಕುಂಡಲಿ. ಅದು ಸಿಂಹರಾಶಿ, ಸಿಂಹಲಗ್ನ ಹೇಳುವಂಥ ಜಾತಕ. ನಿಮ್ಮಗಳಿಗೆಲ್ಲ 2 ಗಂಟೆ ಜಾತಕ ಮಾತ್ರ ನೋಡಿ 95% ಜ್ಯೋತಿಷಗಳು ಅದರಲ್ಲೇ ಫಲ ಹೇಳ್ತಾರೆ. ಆಗ ಒಪ್ಕೊಳ್ಬೇಕಾಗುತ್ತೆ. ಇಂಡಿಯಾದಲ್ಲೇ 2 ಗಂಟೆಯಲ್ಲಿ ಸುಮಾರು ಈಗ 6,500 ಜನ ಹುಡ್ತಾರೆ. ಈ ಒಂದು 1980 ಟೈಮಲ್ಲಿ ಸುಮಾರು 5,500 ಜನ ಹುಡ್ತಾ ಇರ್ಬೋದು. 5,500 ಜನಿಗೂ ಒಂದೇ ಆಗುತ್ತಾ? ಅಥವಾ ಸಿಂಹ ರಾಶಿ ತೊಗೊಂಡ್ರೆ ಈಗಿನ ಕಾಲಕ್ಕೆ 50 ಕೋಟಿ ಜನ ಬರ್ತಾರೆ ಹೆಚ್ಚು ಕಡಿಮೆ. ಅವರೆಲ್ಲರಿಗೂ ಒಂದೇ ಆಗುತ್ತೆ ಹೇಳೋ ನಿಮ್ಮ ಪ್ರಶ್ನೆ ಸರಿ. ಇದಕ್ಕೆಲ್ಲ ಕಾರಣ ನೀವು ನೋಡುವಂಥ ರಾಶಿ ಭವಿಷ್ಯಗಳು, ದಿನ ಭವಿಷ್ಯ, ರಾಶಿ ಭವಿಷ್ಯ. ಆ ರಾಶಿ ಹೀಗಾಗುತ್ತೆ, ಈ ರಾಶಿ ಹೀಗಾಗುತ್ತೆ ಅಂತ ಸುಳ್ಳು ಇದಲ್ಲ, ನಂಬೇಡಿ. ಸ್ವಲ್ಪ ಮೇಲೆ ಬನ್ನಿ ನೋಡಿ. ನಾನು ತ್ರಿಮಿಷಾಂಶದ ಬಗ್ಗೆ ಮಾತಾಡಿದ್ದೆ. ಇಲ್ಲಿ ತೊಂದರೆ ಇದ್ದರೆ ಹೇಗಾಗುತ್ತೆ ಅಂತ ಭಾಳ ಜಾತಕ ಹಾಕಿ ತೋರಿಸಿದ್ದೀನಿ. ತ್ರಿಮಿಷಾಂಶ ಅನ್ನೋದು ಈ ಪ್ರಧಾನ ಜಾತಕದ 30ನೇ ಭಾಗ. ಆಮೇಲೆ ಈ ದೇಶಕೋನ ಅದು ರಾಶಿ ಕುಂಡಲಿಯ 3ನೇ ಭಾಗ. ಇಲ್ಲಿ ನೋಡಿ, ಇಲ್ಲಿ PR ಅಂತ ಕಾಣ್ತಿದೆಯಲ್ಲ, ಅದು ಪ್ರಾಣಪದ ಅಂತ. ಅದು ರಾಶಿ ಕುಂಡಲಿಯಲ್ಲೇ 6 ನಿಮಿಷಕ್ಕೆ ಚೇಂಜ್ ಆಗುತ್ತೆ. ಅಲ್ಲಿಗೆ ಒಂದು ರಾಶಿಗೆ, ರಾಶಿ ಕುಂಡಲಿಯ 2 ತಾಸಿನ ಜಾತಕದಲ್ಲಿ 6 ನಿಮಿಷಕ್ಕೆ ಬೇರೆ ಬೇರೆ ಫಲ ಬರುತ್ತೆ. ನವಾಂಶದಲ್ಲಿ ಅದು 45 ಸೆಕೆಂಡಿಗೆ ಚೇಂಜ್ ಆಗುತ್ತೆ. ದಶಾಂಶದಲ್ಲಿ 30 ಸೆಕೆಂಡಿಗೆ ಚೇಂಜ್ ಆಗುತ್ತೆ. ಷಷ್ಠಾಂಶ ಅಂತ ಬರುತ್ತೆ. ಬರೀ 2 ನಿಮಿಷದ ಜಾತಕ. ಒಂದೇ ತಾಯಿಗೆ 2 ಜನ ಮಕ್ಕಳು ಒಂದೇ ಸ್ಥಳದಲ್ಲಿ ಷಷ್ಠಾಂಶದ ಒಳಗಡೆ 2 ನಿಮಿಷದ ಒಳಗಡೆ ಆಧುನಿಕ ಮೆಥಡ್ಸ್ಗಳ ಪ್ರಕಾರ ಹುಟ್ಟಿದ್ರು, ಸಹಜವಾಗಿ ಹುಟ್ಟಿದ್ರು. ಷಷ್ಠಾಂಶನೂ 2 ನಿಮಿಷದ ಜಾತಕದವರೆಗೂ ಒಂದೇ ಇದ್ರೂ ಅವಳಿ ಜವಳಿಗಳಿಗೆ ಅವರಿಬ್ಬರಿಗೆ PR ಅಂತ ಹೇಳಿದ ನಾನು ಪ್ರಾಣಪದ ಅದು ಸೇಮ್ ಇರಲ್ಲ. ಅದು ಕೇವಲ 5 ಸೆಕೆಂಡಿಗೆ ಬದಲಾಗುತ್ತೆ. ಹಾಗಾಗಿ ಒಂದೇ ರಾಮನ ಜಾತಕ
ಒಂದೇ ಕೃಷ್ಣನ ಜಾತಕ, ನೀವು ಒಬ್ಬರೇ ಅನೇಕ ಶತಮಾನಗಳವರೆಗೆ ಇವುಗಳು ಮತ್ತೆ ರಿಪೀಟ್ ಆಗೋದೇ ಇಲ್ಲ. ಈ ಉದಾಹರಣೆಗೆ ನನಗೆ ಸಡನ್ನಾಗಿ ನೆನಪಾಗ್ತಿರುವಂಥದ್ದು ಫಿಲ್ಮ್ ಸ್ಟಾರ್ ಮತ್ತು ರಾಜಕಾರಣಿ ಆಗಿರುವಂಥ ಶ್ರುತಿ, ಹಾಗೆಯೇ ಅವರ ಬ್ರದರು ಶರಣ್ ಅವರು, ಅವರಿಬ್ಬರು ತಾಯಂದಿರು ಒಂದೇ ಪುರುಷರನ್ನು ಮದುವೆ ಆಗಿದ್ದಾರೆ. ಇರ್ಬೋದು, ಷಷ್ಠಾಂಶದವರೆಗೆ ಅವರಿಬ್ಬರು ಐಡೆಂಟಿಕಲ್ ಟ್ವಿನ್ಸ್ ಥರ ಇದ್ದಾರೆ, ಇಬ್ಬರದು ಒಂದೇ ಇರ್ಬೋದು ಜಾತಕ. ಮದುವೆನೂ ಒಬ್ಬರಿಗೆ ಆಗಿದ್ದಾರೆ. ಬಟ್ ಅವಳಿ ಜೋಳಿ ಹುಟ್ಟಿದ್ದು ಒಬ್ಬರಿಗೆ ಮಾತ್ರ ಆಗೋಕ್ಕೆ ಸಾಧ್ಯ. ಒಂದೇ ಕಾಲದಲ್ಲಿ ಇಬ್ಬರಿಗೂ ಅವಳಿ ಜೋಳಿ ಹುಟ್ಟೋಕ್ಕಾಗಲ್ಲ ಅಲ್ವೇ? ಹಾಗಾಗಿ ಯಾರು ಇಬ್ಬರು ಜಾತಕನೂ ಒಂದೇ ಥರ ಇರೋದೇ ಅಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ತಂದು ಕೊಡಿ ನನಗೆ. ನಾನು ಹೇಳಿದ 5 ಸೆಕೆಂಡ್, ಅದಕ್ಕೂ ಮುಂದೆ ಹೋಗಿದ್ದೀನಿ ನಾನು. 4 ಸೆಕೆಂಡಿನ ಒಂದು ಜಾತಕ ಮಾಡ್ತೀನಿ ನಾನು, ಅದನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಪೂರ್ತಿ ನೋಡಿಕೊಂಡು ಕಮೆಂಟ್ ಮಾಡಿ. ಆ ಟೈಮಲ್ಲಿ ನಿಮಗೆಲ್ಲ ಈ ರಾಶಿ ಭವಿಷ್ಯದವರು ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಅದು ನಂಬೇಡಿ, ಅದನ್ನು ಪೂರ್ತಿ ಜ್ಯೋತಿಷ್ಯ ನೋಡೋದನ್ನು ಕಲಿಬೇಕು. ಇದೆಲ್ಲ ಮ್ಯಾಕ್ರೋ ಲೆವೆಲ್ಲೇ, ಇನ್ನೂ ಮ್ಯಾಕ್ರೋ ಲೆವೆಲ್ ನಾನು ಮುಂದೆ ತೋರಿಸ್ತೀನಿ. ಈ ಕೇಸ್ಟಲ್ಲಿ ಏನಾಗಿತ್ತು, ಇಲ್ಲಿ ಮದುವೆ ಆಗ್ತಾ ಇರಲಿಲ್ಲ. 7ನೇ ಮನೆ ಅಧಿಪತಿ ಶನಿ 7ನೇ ಮನೆಯನ್ನು ನೋಡಿದ್ರಿಂದ ನಿಧಾನ ಆಗ್ತಾಯಿತ್ತು. ಇಲ್ಲ ಅಷ್ಟಕ್ಕವರೆಗೆಲ್ಲ ಹಾಕಿಲ್ಲ, ನಾನು ಷಷ್ಠಾಂಶನೂ ಹಾಕಿಲ್ಲ. ಆಗ ನಾನು ಈ ಜಾತಕಕ್ಕೆ ಏನು ಮಾಡಿಸಿದೆ, ಇಲ್ಲಿ ನೋಡಿ, ಇಲ್ಲಿ ತ್ರಿಂಶಾಂಶಲ್ಲೂ 7ನೇ ಮನೆ ಅಧಿಪತಿ ಗುರು ಇದ್ರೂ, ಇಲ್ಲೂ ಗುರು ನೋಡಿದ್ರು ಶನಿ ಎಲ್ಲ ಕಡೆ ವಿಳಂಬ ಮಾಡ್ತಿದ್ದ. ಸೊ 7ನೇ ಮನೆಯಿಂದ 11ನೇ ಮನೆ ಬಂದು 5ನೇ ಮನೆ ನೋಡಿ, ಇಲ್ಲಿ ಬುಧ ನೋಡ್ತಾ ಇದ್ದಾನೆ. ಓಕೆ, ಸಿಂಪಲಾಗಿ ನಾನು ಒಂದು ಬಡ ವಿದ್ಯಾರ್ಥಿನಿಗೆ ಸಾಧ್ಯವಾದಷ್ಟು ಫೀಸ್ ಕೊಡು ಅಂತ ಹೇಳಿದೆ. ನೀವು ನಂಬಿ ಬಿಡಿ, 1 ವಾರದಲ್ಲಿ ಮದುವೆ ಫಿಕ್ಸ್ ಆಯಿತು. ಕೇವಲ 1 ವಾರದಲ್ಲಿ ಮದುವೆ ಫಿಕ್ಸ್ ಆಯಿತು. ಮದುವೆ ಯೋಗ ಇರಬೇಕು. ಮದುವೆ ಯೋಗ ಇಲ್ಲಿದ್ದರೆ ಈ ಪರಿಹಾರಗಳಾಗೋದಿಲ್ಲ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಬೇಕು. ಇದಕ್ಕೆ ನಿಮಗೆ ಎಷ್ಟು ಖರ್ಚಾಗುತ್ತೆ, ನಿಮ್ಮ ಕೈಲಾದಷ್ಟು ಕೊಡಿ. ಒಂದು 20,000 ಇರುತ್ತೆ ಅಂತ ಇಟ್ಕೊಳ್ಳಿ. ಒಂದು 3ನೇ ಕ್ಲಾಸ 4ನೇ ಕ್ಲಾಸ 5ನೇ ಕ್ಲಾಸಲ್ಲಿ ಬಡ ಮಗುಗೆ 20,000 ಅವ್ರ ಹತ್ರ ಕೊಡೋಕ್ಕಾಗಲ್ಲ. ನಿಮ್ಮ ಕೈಲಾದಷ್ಟು ಕೊಡಿ. 2,000ನ 3,000ನ ಉಳಿದವರು ಅರೇಂಜ್ ಮಾಡ್ಕೊತಾರೆ. ಇಲ್ಲ ಆಗುತ್ತೆ ಶಕ್ತಿ ಇದೆ ಅಂದರೆ 5,000ನ 6,000ನ ಕೊಡಿ, ನೋಡಿ ಮದುವೆ ಆಗುತ್ತಿಲ್ವ ಅಂತ. ನೆಕ್ಸ್ಟ್ 8ನೇ ಮನೆ ಏನಂತ ತೋರಿಸುತ್ತೆ, ಆಯುಷ್ಯ, ಮದುವೆ ನಂತರದ ಜೀವನ, ಲೈಫ್ ಆಫ್ಟರ್ ಮ್ಯಾರೇಜ್. ಸ್ತ್ರೀ ಜಾತಕದಲ್ಲಿ ಇದು ಮಾಂಗಲ್ಯ ಸ್ಥಾನ ಅಂತ ಕೂಡ ಫೇಮಸ್ಸು. ಸಾವು, ಅಡೆತಡೆಗಳು, ಡಿಸ್ಟ್ರಕ್ಷನ್ನು, ಸಡನ್ನಾಗಿ ಗೇನ್ಸು ಆಗುತ್ತೆ, ಲಾಸು ಆಗುತ್ತೆ, ಸ್ಕ್ಯಾಂಡಲ್ಸ್ಗಳು, ಇವೆಲ್ಲ 8ನೇ ಮನೆಗೆ ಬರ್ತವೆ. 8ನೇ ಮನೆಗೆ ಬಾಧೆ ಒಳಗಾದರೆ ಅಲ್ಪಾಯುಷ್ಯ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಡಾಕ್ಟರ್ಸ್ ಹೇಳಿಬಿಡ್ತಾರೆ ಆಯುಷ್ಯ ಇಲ್ಲ ಅಂತ. ಮದುವೆ ನಂತರ ಜೀವನ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಅದಕ್ಕೆ 8ನೇ ಮನೆ ಕಾರಣ ಆಗಿರುತ್ತೆ. ಡಿವೋರ್ಸು, ಅಪಮಾನ, ಇದೆಲ್ಲ 8ನೇ ಮನೆ. 8ನೇ ಮನೆ 11ನೇ ಮನೆ 6ನೇ ಮನೆ. ಸೊ ರೋಗಸ್ಥಾನ ಅದು. ಜನರಲ್ ಮೆಡಿಸಿನ್ಸ್, ಈಗ ಸಾಮಾನ್ಯವಾಗಿ ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗ್ತಾರೆ, ಪ್ರಿಸ್ಕ್ರಿಪ್ಷನ್ ಬರೀತಾರೆ. ಒಂದು ಪ್ಯಾರಾಸಿಟಮಲ್ ಹಾಕ್ತಾರೆ, ಒಂದು ಆ್ಯಂಟಿಬಯೋಟಿಕ್ ಹಾಕ್ತಾರೆ, ಆಯಿತಾ. ಇನ್ನೇನೋ ನೆಗಡಿ ಇದ್ದರೆ ಅದಕ್ಕೂ ಒಂದು ಮಾತ್ರೆ ಬರೀತಾರೆ. ಭಾಳ ವೀಕ್ ಇದ್ದರೆ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ವಿಟಮಿನ್ ಕೂಡ ಬರೀಬೋದು. ಸೊ ಅಂಥ ಒಂದು ದಾನವನ್ನು ನೀವು ಮಾಡ್ಬೋದು, ಜನರಲ್ ಮೆಡಿಸಿನ್ಸು, ಆಯಿತಾ. ಕೋರ್ಟ್ ಕೇಸ್ ಇರುವವರಿಗೆ ಸಹಾಯ ಮಾಡ್ಬೋದು. ಯಾಕಂದರೆ ಅವ್ರಿಗೆ ಕೆಲವರಿಗೆ ವಕೀಲಿಗೆ ಫೀಸ್ ಕೊಡೋಕ್ಕೆ ಶಕ್ತಿ ಇರಲ್ಲ, ಅದನ್ನು ಕೊಡ್ಬೋದು. ಈ ಥರ ಕೌಂಟರ್ ಆ್ಯಕ್ಷನ್ ಮಾಡಬೇಕು. ಕಿಡ್ನಿ ತೊಂದರೆಯಿಂದ ಬಳಲ್ತಿದ್ದಂಥವರಿಗೆ ಔಷಧ ದಾನ ಮಾಡ್ಬೋದು. ಗುರು ಸ್ಥಾನಗಳ ದರ್ಶನ ಅಂದರೆ ಒಳ್ಳೊಳ್ಳೆ ಆಶ್ರಮಗಳಿಗೆ ಹೋಗಿ ದರ್ಶನ ಮಾಡೋದು ಕೂಡ ಒಳ್ಳೆಯ ಪರಿಹಾರ ಇದಕ್ಕೆ. ಆಮೇಲೆ 9ನೇ ಮನೆ ಹೋಗೋಣ. 9ನೇ ಮನೆ ಸೂಚಿಸುವಂಥ ವಿಚಾರಗಳು ಅದೃಷ್ಟ, ಅಭಿವೃದ್ಧಿ, ಆಚರಣೆ, ಅಂದರೆ ಒಳ್ಳೆಯ ಆಚರಣೆ, ತಂದೆ, ಗುರು, ಧರ್ಮ, ಕರುಣೆ, ತೀರ್ಥಕ್ಷೇತ್ರಗಳಲ್ಲಿ ಸ್ನಾನಗಳು ಮಾಡುವಂಥದ್ದು, ಸ್ನಾನಗಳು, ದಾನ, ನಾಯಕತ್ವ, ಫಾರಿನ್ ಟ್ರಾವೆಲ್ಸು, ನೀಸು, ಮೊಣಕಾಲು, ಇವೆಲ್ಲ ತೋರಿಸುವಂಥದ್ದು. ಇಲ್ಲಿ ತೊಂದರೆ ಆದಾಗ ಫಾರಿನಿಗೆ ಹೋಗೋಕ್ಕೆ ತೊಂದರೆ ಆಗುತ್ತೆ, ಅಪಖ್ಯಾತಿ ಬರುತ್ತೆ, ಸರಿಯಾದ ಗುರು ಅಥವಾ ವಿದ್ಯಾಭ್ಯಾಸ ಸಿಗೋದಿಲ್ಲ. ಪರಿಹಾರಗಳೇ ಅಂದರೆ ಬಡವರ ಮದುವೆಗೆ ಸಹಾಯ ಮಾಡಿ. ಯಾಕಂದರೆ 9ನೇ ಮನೆಯಿಂದ 11ನೇ ಮನೆ 7ನೇ ಮನೆ, ಅಲ್ಲಿ ನೀವು ಸಹಾಯ ಮಾಡಬೇಕು. ಬಡವ ಹೆಣ್ಮಕ್ಳಿಗೆ ಅಥವಾ ಇನ್ನು ಯಾರಿಗೂ ಬಡವರಿಗೆ ಮದುವೆ ಆಗಲಿಕ್ಕೆ ಕಷ್ಟ ಇದೆ ಅಂತಂದರೆ ನಿಮ್ಮ ಕೈಲಾದ ಸಹಾಯ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. 100 ರೂಪಾಯಿಂದ ಹಿಡಿದು 1000 ರೂಪಾಯಿವರೆಗೆ ಎಷ್ಟಾದರೂ ಕೊಟ್ಕೊಳ್ಳಿ. ತಾಕತ್ತಿದ್ರೆ 5,000 ಕೊಡಿ, ಅಥವಾ ಒಂದು ಮಾಂಗಲ್ಯ ದಾನ ಮಾಡಿ. ಈ ಕಿಡ್ನಿ ಡಯಾಲಿಸಿಸ್ಗೆ ನೀವು ದುಡ್ಡು ಕೊಡ್ಬೋದು, ಅಥವಾ ಕಿಡ್ನಿ ತೊಂದರೆಗೆ ಏನಾದ್ರು ಔಷಧ ಬರೆದಿದ್ದರೆ ನಿಮ್ಮ ಕೈಲಾದರೆ ಕೊಡ್ಬೋದು. ಆಮೇಲೆ ಗುರುಸ್ಥಾನಗಳ ದರ್ಶನ, ಮಂತ್ರಾಲಯಕ್ಕೋ, ವರದಹಳ್ಳಿಗೋ, ಗಾಣಗಾಪುರಕ್ಕೋ, ಇಂಥ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿ ಅಲ್ಲಿ ಸಾಧ್ಯವಾದಂಥ ಒಂದು ದಾನವನ್ನು ಮಾಡಿ ಬರೋದ್ರಿಂದ 9ನೇ ಮನೆಗೆ ಸಂಬಂಧಿಸಿದಂಥ ಅದೃಷ್ಟ ಎಲ್ಲ ಚೆನ್ನಾಗಿ ತಕ್ಕೊಡುತ್ತೆ. ಮತ್ತು ಈ ತೊಂದರೆಗಳು
ಇದೊಂದು ಮಜಾ ಇದೆ. ಈ ರಾಶಿ ಭವಿಷ್ಯ ನಿಮ್ಮನ್ನು ಹೊರತರಬೇಕು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ನಾನು ಅದೆಲ್ಲ ಹೇಳಲ್ಲ. ಒಂದು ಕಾಲದಲ್ಲಿ ನಾನು ಹೇಳ್ತಿದ್ದೆ, ಹೊಟ್ಟೆಪಾಡಾಗಿತ್ತು ನನಗೆ. ಟಿ ವಿಯವರೇ ದುಡ್ಡು ಕೊಡ್ತಾಯಿದ್ದು ನನಗೆ 2000ನೇ ಇಸ್ವಿಲಿ, ಆಯಿತಾ. ಈಗ ಕತೆ ಬದಲಾಗಿದೆ. ಇಲ್ಲಿಲ್ಲ, ಇದು ಒಳ್ಳೆಯ ಚಾನಲ್, ಅದಕ್ಕಾಗೆ ಬಂದಿದ್ದೀನಿ. ಇಲ್ಲ ನನಗೆ ಈ ಥರ ಎಲ್ಲ ಟಿ ವಿ ಬಂದು ಪ್ರೋಗ್ರಾಮ್ಸ್ ಕೊಡುವಂಥ ಅವಶ್ಯಕತೆಯೇ ಇಲ್ಲ. ಇಲ್ಲಿ ನಾನು ಹೇಳುವಂಥದ್ದು ಒಂದು ಮಜಾ ವಿಚಾರ. ಎಷ್ಟೋ ಜನ ತಪ್ಪು ಅಂತರಗಳನ್ನು ಕೊಡ್ತಾರೆ, ಜನ ಅದನ್ನು ಮಾಡ್ತಾರೆ. ಅದನ್ನು ಮಾಡಿಬಿಟ್ಟು ಅದರಿಂದನೇ ಆಯಿತು ಅಂತ ಹೇಳ್ಕೊಳ್ತಾರೆ. ಇಲ್ಲ, ಅವರ ಕಾಲ ಕೂಡ ಬಂದಿರುತ್ತೆ, ಮದುವೆ ಆಗಿರಲ್ಲ, ಯಾವುದೋ ಒಂದು ತಪ್ಪು ಮಂತ್ರ ಹೇಳ್ಕೊಳ್ತಾರೆ, ಮಂತ್ರನೇ ಸರಿ ಇರಲ್ಲ, ಅದನ್ನು ಮಾಡ್ತಾರೆ. ಅವ್ರಿಗೆ ಆ ಮದುವೆ ಯೋಗ ಬಂದಿರುತ್ತೆ, ಫಿಕ್ಸ್ ಆಗುತ್ತೆ, ಈ ಮಂತ್ರ ಮಾಡಿದ್ದೀನಿ ಆಗುತ್ತೆ ಅಂತ ಮತ್ತೆ 10 ಜನರಿಗೆ ಅದೇ ತಪ್ಪು ಮಂತ್ರ ಕೊಡ್ತಾರೆ. ಆ ಮಂತ್ರ ಕೊಟ್ಟವರಿಗೆ ಆ ಪಾಪ ಅಂಟುಕೊಡುತ್ತೆ. ಆಗ ತಪ್ಪು ಮಂತ್ರ ಹೇಳಿದ್ದೀನ ನಿಮಗೆ ಬೇರೆ ಥರದಲ್ಲಿ ತೊಂದರೆ ಆಗ್ತಿರುತ್ತೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ, ಮಜಾ. ನಾನು ಅದೇ ಈ ರಾಶಿ ಭವಿಷ್ಯ ಅದರಲ್ಲೂ ನಾನು ಭಾಳಷ್ಟು ಪ್ರಯೋಗಗಳನ್ನು ಮಾಡ್ತಿದ್ದೆ, ಕ್ವಿಜ್ ಮಾಡಿದ್ದೆ, ಬೇರೆ ಜ್ಯೋತಿಷ್ಯಗಳನ್ನು ಹೊರಗಡೆ ತರಬೇಕು, ಒಳ್ಳೆ ಸ್ಕಿಲ್ ಇದ್ದರು. ಅದನ್ನು ನಾನು ಭಾಳ 2001 ಭಾಳ ಪ್ರಯತ್ನ ಮಾಡಿದ್ದೆ. ಒಂದು ಸಲ ಏನಾಯಿತು, ರಾಶಿ ಭವಿಷ್ಯ ಹೇಳಬೇಕಿತ್ತು. ಅವ್ರು ನಂಗೆ ಸಂಬಳ ಕೊಡ್ತಾಯಿದ್ದರಿಂದ, ಪೇಮೆಂಟ್ ಕೊಡ್ತಿದ್ದರಿಂದ ಹೇಳಬೇಕಿತ್ತು ನಾನು ಕಂಪಲ್ಸರಿ. ವಿದೇಶ ಪ್ರಯಾಣದಲ್ಲಿ ತೊಂದರೆ ಅಂತ ಹೇಳಿಬಿಟ್ಟೆ. 9ನೇ ಮನೆ ಬಂದಾಗ ನೆನಪಾಯಿತು ನನಗೆ. ಮಾರದಿನ ಒಬ್ಬ ವ್ಯಕ್ತಿ ಬಂದರು. ನಿನ್ನೆ ಏರ್ಪೋರ್ಟಲ್ಲಿ ನಾನು ಅಮೇರಿಕಕ್ಕೆ ಹೋಗ್ತಿದ್ದಾಗ, ನನ್ನ ವೀಸಾ ಇದೆಲ್ಲ ರೆಡಿ ಆಗಿದ್ದು, ಇನ್ನೇನು ಫ್ಲೈಟ್ ಹತ್ತಬೇಕು ಅಂತಿದ್ದಾಗ ಕಾಲ್ ಬಂತು ನನಗೆ, ಇಲ್ಲ ನಿನ್ನ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದೆ, ವಾಪಸ್ ಬಾ ಅಂತ. ಆ ದಿವಸ ನಾನು ರಾಶಿ ಭವಿಷ್ಯದಲ್ಲಿ ಜನರಲ್ಲಾಗಿ ಹೇಳಿದೆ, ವಿದೇಶ ಪ್ರಯಾಣದಲ್ಲಿ ಹಿನ್ನಡೆ ಅಂತ. ಮಾರನೇ ದಿವಸ ಅವ್ರು ಬಂದರು. ಅವ್ರ ಜಾತದಲ್ಲಿ ಬೇರೆ ತೊಂದರೆ ಇತ್ತು, ಪರಿಹಾರವನ್ನು ಮಾಡಿದೆ ನಾನು. ನನಗೆ ಒಂದಿಷ್ಟು ದುಡ್ಡು ಬಂತು. ಸುಳ್ಳು ಹೇಳಲ್ಲ ನಾನು, ಇದು ವಿಚಾರ ಹೌದು, ನನ್ನ ಕಷ್ಟವೂ ಇತ್ತು ಆಗ. ಬಟ್ ಉಳಿದ 45 ಕೋಟಿ ಜನರಿಗೆ ಯಾಕೆ ಆಗಲಿಲ್ಲ ವಿದೇಶ ಪ್ರಯಾಣದಲ್ಲಿ ತೊಂದರೆ? ಅಲ್ಲಿ ಬರುತ್ತೆ. ಆ ಏರ್ಪೋರ್ಟಲ್ಲಿ ಎಷ್ಟೊಂದು 200-300 ಜನ ಇರ್ತಿದ್ದರು ಆಗಿನ ಕಾಲದಲ್ಲಿ. ಎಲ್ಲರೂ ವಿದೇಶ ಪ್ರಯಾಣಕ್ಕೆ ತಯಾರಾಗಿರ್ತಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಅದರಲ್ಲಿ ಡಿವೈಡೆಡ್ ಬೈ 12 ಮಾಡಿ ಎಷ್ಟು ಜನ ಬರ್ತಾರೆ ನೋಡ್ಕೊಳ್ಳಿ ಒಂದೊಂದು ರಾಶಿಗೆ. ಅವರೆಲ್ಲರಿಗೂ ವಿದೇಶ ಪ್ರಯಾಣದಲ್ಲಿ ತೊಂದರೆ ಆಗಬೇಕಿತ್ತಲ್ವ, ಆಗಲಿಲ್ಲ. ಸೊ ಅದನ್ನೆಲ್ಲ ನೋಡಿಬಿಡಿ. ಪರ್ಟಿಕ್ಯುಲರ್ ಆಗಿ ನಿಮ್ಮ ಜಾತಕ, ವರ್ಗ ಕುಂಡಲಿಗಳು, ದಶಾಭುಕ್ತಿ, ಅಷ್ಟಕವರ್ಗ, ಗೋಚರ ಭಾಳ ಇದೆ. ಒಂದೊಂದೇ ಹೇಳ್ತೀನಿ, ಸುಲಭದ ಪರಿಹಾರ ಮುಂದುವರ್ಸ್ಕೊಂಡು ಹೋಗೋಣ. ಓಕೆ. ನೆಕ್ಸ್ಟ್ 10ನೇ ಮನೆ ಭಾಳ ಇಂಪಾರ್ಟೆಂಟು. 10ನೇ ಮನೆ ನಿಮ್ಮ ಪ್ರೊಫೆಷನ್, ವೃತ್ತಿ ಜೀವನವನ್ನು ತೋರಿಸುವಂಥದ್ದು, ನೌಕರಿ, ನಿಮ್ಮ ಕರ್ಮದ ಒಂದು ಸ್ಥಾನಮಾನಗಳು, ಆಮೇಲೆ ಕರ್ಮಾಧಿಕಾರ ಅಂದರೆ ಈ ಫೈನಲ್ ರಿಚುವಲ್ಸ್ ಮಾಡೋದು ಅಂತ ಹೇಳ್ತೀವಲ್ಲ, ಏನು ಶ್ರಾದ್ದ ಮಾಡುವಂಥದ್ದು ಅಥವಾ ಚಿತೆಗೆ ಅಗ್ನಿಸ್ಪರ್ಶ ಮಾಡುವಂಥದ್ದು, ಇವೆಲ್ಲ ಕರ್ಮಾಧಿಕಾರ ಅಂತ ಬರ್ತದೆ. ಅದನ್ನು ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. 10ನೇ ಮನೆಗೆ ತೊಂದರೆ ಆದರೆ ಭಾಳ ಇಂಪಾರ್ಟೆಂಟು, ವೃತ್ತಿಗೆ ತೊಂದರೆ ಆಗುತ್ತೆ. 10ನೇ ಮನೆ ಆಮೇಲೆ ಡೆತ್ತಿಗೆ ಸಂಬಂಧಿಸಿದಂಥ ಮನೆಯೂ ಹೌದು. 3, 8, 10 ಇದು ಡೆತ್ತಿಗೆ ಸಂಬಂಧಿಸಿದಂಥ ಮನೆಯೂ ಹೌದು. ಕೆಲವೊಬ್ಬರು 10ನೇ ಮನೆಯನ್ನು ತಂದೆಗೂ ತೊಗೊಳ್ತಾರೆ. ಸೊ ಇದಕ್ಕೆ ಪರಿಹಾರ, ನಿಮಗೆ ನಿಮ್ಮ ವೃತ್ತಿ ಜೀವನದಲ್ಲಿ ತೊಂದರೆ ಆಗ್ತಾಯಿದ್ರೆ 10ನೇ ಮನೆಯಿಂದ 11ನೇ ಮನೆ, 8ನೇ ಮನೆ, ಭಾಳ ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ತಾರಲ್ಲ, ಅಂಥವ್ರ ಹತ್ರ ಒಂದು ಸಣ್ಣ ಇನ್ಶೂರೆನ್ಸ್ ಪಾಲಿಸಿಯನ್ನು ತೆಗೆದುಕೊಳ್ಳಿ, ಮಿನಿಮಮ್ ತೊಗೊಳ್ಳಿ, ಅವ್ರಿಗೆ ಸಹಾಯ ಆಗುತ್ತೆ. ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಬರ್ತವೆ ಕೆಲವೊಂದು, ಡಾಕ್ಟರ್ ಹತ್ರ ಕೇಳ್ಕೊಳ್ಳಿ, ಅದು ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಅದು ಸ್ವಲ್ಪ ಕಾಸ್ಟ್ಲಿ ಇರ್ಬೋದೇ, ಇನ್ನು ಕೆಲವೊಂದು ನೋಡ್ಕೊಳ್ಳಿ, ನನಗೆ ಗೊತ್ತಿಲ್ಲ, ಫ್ರೀನೂ ಸಿಗ್ಬೋದು. BP ಕ್ರೋನಿಕ್ ಡಿಸೀಸಸ್ 8ನೇ ಮನೆ, BP ಡಯಾಬಿಟಿಸ್ ಇರುವಂಥವರಿಗೆ ಆ ಒಂದು ಔಷಧಗಳನ್ನು ದಾನ ಮಾಡಿ. ಅದು ಹೇಳಿದ್ನಲ್ಲ, ಒಂದು ಸರ್ಕಾರಿ ಆಸ್ಪತ್ರೆ ಹತ್ರ ಹೋದರೆ ಅವ್ರ ಮೆಡಿಕಲ್ ಶಾಪ್ ಇರುತ್ತೆ, ಪ್ರಿಸ್ಕ್ರಿಪ್ಷನ್ ಹಿಡ್ಕೊಂಡು ಬಂದವರಿಗೆ ನೀವು 1 ಸ್ಟ್ರಿಪ್ಪ 2 ಸ್ಟ್ರಿಪ್ಪ ಎಷ್ಟು ಅಂತ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಕಾಲು ನೋವು ಇರೋವರಿಗೆ ಔಷಧ ದಾನ ಮಾಡಿ. ಅಂತ್ಯಕ್ರಿಯೆ ಮಾಡಲಿಕ್ಕೆ ದುಡ್ಡಿಲ್ಲಿದ್ದವರಿಗೆ ಸಹಾಯ ಮಾಡಿ. ಅವ್ರ ತಂದೆ ತಾಯಿ ತೀರಿರ್ತಾರೆ ಪಾಪ, ಅವ್ರ ಹತ್ರ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವರಿಗೆ. ತೀರ್ಥಕ್ಷೇತ್ರದಲ್ಲಿರುವಂಥ ಸನ್ಯಾಸಿಗಳಿಗೆ ದಾನ ಮಾಡಿ. ಅಕಲ್ಟ್ ಸೈನ್ಸನ್ನು ಪ್ರಾಕ್ಟೀಸ್ ಮಾಡುವಂಥವರಿಗೂ ದಾನ ಮಾಡೋದು ಒಳ್ಳೆಯದು. 8ನೇ ಮನೆ ಅದಕ್ಕೂ ಬರುತ್ತೆ. 11ನೇ ಮನೆ ಭಾಳ ಇಂಪಾರ್ಟೆಂಟ್ ಮನೆ, ಲಾಭಸ್ಥಾನ, ಸೇವಿಂಗ್ಸು, ಹಿರಿಯ ಅಣ್ಣ. ಕೆಲವೊಬ್ಬರು 11ನೇ ಮನೆ ಒಡಹುಟ್ಟಿದವರಿಗೆ ತೊಗೊಳ್ತಾರೆ, ಬಿಟ್ಬಿಡೋಣ. ಸ್ನೇಹಿತರು, ಒಳ್ಳೆಯ ಸಮಾಚಾರ ಬರುವಂಥದ್ದು, ಎಡಗಿವಿ, ಆಭರಣ, ನಿಮ್ಮ ಇಚ್ಛೆಗಳನ್ನು ಪೂರೈಸುವಂಥ ಮನೆ 11ನೇ ಮನೆ. ಈ 11ನೇ ಮನೆಗೆ ತೊಂದರೆ ಆದರೆ ಲಾಭಗಳು ಸರಿಯಾಗಿ ಬರೋದಿಲ್ಲ, ಸೇವಿಂಗ್ಸೇ ಆಗೋದಿಲ್ಲ. ನೀವು ಎಷ್ಟು ಕಷ್ಟಪಟ್ಟರು ಲಕ್ಷ ದುಡಿದ್ರೂ ಸೇವಿಂಗ್ಸ್ ಆಗೋಲ್ಲ. ವೃತ್ತಿಪರ ಯಶಸ್ಸು ಅಥವಾ ವೈಯಕ್ತಿಕ ಗುರಿಗಳು ಮತ್ತು ಆಸೆಗಳನ್ನು ಪೂರೈಸುವಲ್ಲಿ ಲೇಟ್ ಆಗ್ತಾ ಇರ್ತವೆ. ಅಡೆತಡೆಗಳು ಅಥವಾ ನಿರಾಸೆಗಳು, ಸ್ನೇಹಿತರು, ಸಹವರ್ತಿಗಳು ಅಥವಾ ಗುಂಪುಗಳೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳುವಲ್ಲಿ ಕಷ್ಟ ಆಗ್ತದೆ. ಫ್ರೆಂಡ್ಸು ಅಥವಾ ಕೊಲೀಗ್ಸ್ಗಳ ಜೊತೆಗೆಲ್ಲ ತೊಂದರೆ ಆಗ್ಬೋದು. ಇದಕ್ಕೆ ಸುಲಭದ ಪರಿಹಾರ ಅಂದರೆ ತೀರ್ಥಕ್ಷೇತ್ರದಲ್ಲಿ ಅನ್ನದಾನ ಮಾಡುವಂಥದ್ದು. ಯಾಕೆ
11ನೇ ಮನೆಯಿಂದ 11ನೇ ಮನೆ ಬಂದು 9ನೇ ಮನೆ, ಅದು ಪಿಲ್ಗ್ರಿಮೇಜಸ್. ಸೊ ಹೋಲಿ ಪ್ಲೇಸಸ್ಸಲ್ಲಿ ಅನ್ನದಾನ ಮಾಡಿ ತಂದೆ ಅಥವಾ ತಂದೆಯ ಸಮಾನರಿಗೆ ಸೇವೆ ಮಾಡಿ. ಒಬ್ಬ ವ್ಯಕ್ತಿಗೆ 8 ಥರದ ತಂದೆ ಇರ್ತಾರೆ. ಹುಟ್ಟಿಸಿದಂಥ ತಂದೆ, ಬೆಳೆಸಿದಂಥ ತಂದೆ, ಸೋದರ ಮಾವ, ಗುರು, ಹೀಗೆ ಹೆಣ್ಣು ಕೊಟ್ಟ ಮಾವ ಕೂಡ ತಂದೆಗೆ ಸಮಾನನೇ. 8 ಥರ ಇರ್ತವೆ. ಅದೆಲ್ಲ ಭಾಳ ಉದ್ದ ಆಗುತ್ತೆ. ಸೊ ಇಂಥವರಿಗೆ ನೀವು ಸಹಾಯ ಮಾಡಿ. ಮೊಣಕಾಲು ನೋವು ಇರುವವರಿಗೆ ಔಷಧದ ದಾನ ಮಾಡಿ. ಭಾಳ ಸುಲಭ ಇವೆಲ್ಲ. ಇನ್ನು ಕೊನೆಯದಾಗಿ 12ನೇ ಮನೆ. 12ನೇ ಮನೆ ಏನೇನು ಹೇಳುತ್ತೆ? ಲಾಸ್ ಮತ್ತು ಕಳ್ಳತನ, ಜೈಲ್ ಅಥವಾ ಇಂಪ್ರಿಸನ್ಮೆಂಟ್. ಕೆಲವೊಬ್ಬರಿಗೆ ಜೈಲು ಅಂದರೆ ಭಾಳ ಉದ್ದ ಆಗುತ್ತೆ, ಕೆಲವೊಬ್ಬರಿಗೆ 1-2 ದಿನ ಅಷ್ಟೇ ಒಳಗೆ ಹಾಕಿಬಿಟ್ಟು ಬೇಲ್ ಸಿಗುತ್ತೆ, ಆಮೇಲೆ ಕೋರ್ಟ್ ನೋಡ್ಕೊಡುತ್ತೆ. ದುಂದು ವೆಚ್ಚ, ಅನವಶ್ಯಕವಾಗಿ ಖರ್ಚಾಗ್ತಾ ಇರುತ್ತೆ ದುಡ್ಡು ಬೇಡದೇ ಇರೋ ವಿಚಾರಕ್ಕೆ. ಫೀಟು, ಪಾದಗಳು. ಮೋಕ್ಷ ಸ್ಥಾನ, ಶಯನ ಸೌಖ್ಯ ಸ್ಥಾನ. ಇದಕ್ಕೆ 2 ಥರ ಹೇಳ್ಬೋದು. ನಿದ್ರಾಹೀನತೆಯೂ ಹೇಳ್ಬೋದು, ಇನ್ನು ಪಲ್ಲಂಗದ ವಿಚಾರವನ್ನು ಹೇಳ್ಬೋದು. 12ನೇ ಮನೆ ವಿದೇಶ ಪ್ರಯಾಣಕ್ಕೂ ಸಂಬಂಧಿಸಿದ ಮೋಕ್ಷ ಸ್ಥಾನವೂ ಹೌದು. ಸೊ ಈ 12ನೇ ಮನೆ ತೊಂದರೆ ಆದರೆ ನಿದ್ರಾಹೀನತೆ, ಸ್ಲೀಪಿಂಗ್ ಡಿಸಾರ್ಡ್ರು, ದಾಂಪತ್ಯ ಜೀವನಕ್ಕೆ ಕೆಲವೊಬ್ಬರಿಗೆ ತೊಂದರೆ ಆಗ್ಬೋದು. ಲಾಸ್ ಆಗ್ತಾನೆ ಇರುತ್ತೆ. ಕೆಲವೊಬ್ಬರಿಗೆ ಆಧ್ಯಾತ್ಮಿಕ ಸಾಧನೆಗೆ ಅಡಚಣೆ ಆಗುತ್ತೆ. ಹಾಗೆಯೇ ಕೆಲವೊಬ್ಬರಿಗೆ ಸೆರೆಮನೆ ವಾಸ. ನಾನು ಕೆಲವೊಂದು ಉದಾಹರಣೆ ಕೊಟ್ಟಿದ್ದೀನಿ. ಇದಕ್ಕೆ ಭಾಳ ಸುಲಭದ ಪರಿಹಾರಗಳು. 12ನೇ ಮನೆಯಿಂದ 11ನೇ ಮನೆ, 10ನೇ ಮನೆ. ಸಾಧ್ಯವಿದ್ದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗಕ್ಕೆ ಸಹಾಯ ಮಾಡಿ. ಉದ್ಯೋಗ ಕೊಟ್ಟರೆ ಭಾಳ ಒಳ್ಳೆಯದು, ಆಯಿತಾ? ಅಥವಾ ತಂದೆ ಅಥವಾ ತಂದೆಯ ಸಮಾನರಿಗೆ ತೀವ್ರ ಅನಾರೋಗ್ಯ ಏನಾದರೂ ಇದ್ದರೆ ಔಷಧ ದಾನವನ್ನು ಮಾಡಿ. ಇಷ್ಟು ಸುಲಭದ ಪರಿಹಾರಗಳನ್ನು ಹೇಳಿದ್ದೀನಿ. ನಾನು ಹೋದ ಸಂಚಿಕೆಯಲ್ಲಿ ಹೇಳಿದ್ನಲ್ವ, ದರ್ಶನ್ ಹುಟ್ಟಿದಂಥ ಟೈಮಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ, ಅವರಿಗೆಲ್ಲ ಯಾಕೆ ಸೆರೆವಾಸ ಆಗಿಲ್ಲ? ತಪ್ಪು. ನಾನು ಹೇಳ್ದಲ್ಲ, ಇಲ್ಲಿ ನೋಡಿ, ಇದು 2 ಗಂಟೆ ಜಾತಕ, ದೊಡ್ಡದಾಗಿ ಇಲ್ಲಿ ಕಾಣ್ತಿರುವಂಥ ಜಾತಕ 2 ಗಂಟೆ ಜಾತಕ. ಅಲ್ಲಿ 1000 ಗಟ್ಟಲೆ ಜನ ಹುಡ್ತಾರೆ, ಹಾಗೆಯೇ ಫಿಲ್ಟರ್ ಆಗ್ತಾ ಬರುತ್ತೆ. ಇಲ್ಲಿ ನೋಡಿ, ನಮಾಂಶ ಅಂತಿದೆಯಲ್ಲ, ಇದು ಮದುವೆಗೆ ಸಂಬಂಧಿಸಿದಂಥದ್ದು. ಇಲ್ಲಿ ಈ 2 ಗಂಟೆಯಲ್ಲಿ 15ನೇ ನಿಮಿಷಕ್ಕೆ ಒಂದರಂತ 9 ಥರದ ಮದುವೆ ಆಗ್ತವೆ. ಒಡ ಹುಟ್ಟಿದವರಿಗೆ, ವೃತ್ತಿ ಜೀವನಕ್ಕೆ. ಇನ್ನು ವೃತ್ತಿ ಜೀವನಕ್ಕೆ ನೋಡಬೇಕು, ಫಿಲ್ಟರ್ ಆಗ್ತಾ ಬರುತ್ತೆ. ಇದ್ರ 10ನೇ ಭಾಗ ಅಂದರೆ ಈ 2 ಗಂಟೆಯಲ್ಲಿ 10 ಥರದ ವೃತ್ತಿಗಳು ಬರ್ತವೆ. ಎಲ್ಲರೂ ಫಿಲ್ಮ್ ಸ್ಟಾರ್ಸ್ ಆಗಬೇಕಂತಿಲ್ಲ. ಕೆಲವೊಬ್ಬರು ಆರ್ಟಿಸ್ಟ್ಗಳಾಗ್ಬೋದು. ಇದೇ ಬೌಂಡ್ರಿಲಿ ಯಾರು ಹುಟ್ಟಿದರೆ ಆರ್ಟಿಸ್ಟ್ಗಳಾಗ್ಬೋದು. ಇಲ್ಲಿ ಸೇಮ್ ಇದ್ದು ಇಲ್ಲಿ ಸೇಮ್ ಅಂದರೆ ಆರ್ಟಿಸ್ಟ್ ಆಗ್ತಾರೆ. ಗೊತ್ತಾಯ್ತಾ? ಯಾವ ಆರ್ಟೋ ಆಗ್ಬೋದು, ಅದು ಫಿಲ್ಮು ಆಗ್ಬೋದು, ಯಕ್ಷಗಾನನೂ ಆಗ್ಬೋದು, ನಾಟಕನೂ ಆಗ್ಬೋದು, ಕವಿನೂ ಆಗ್ಬೋದು, ಪೇಂಟ್ರೂ ಆಗ್ಬೋದು. ಬಟ್ ನಾನು ಹೇಳ್ದಲ್ಲ, ಇಲ್ಲೊಂದು PR ಅಂತ ಕಾಣಿಸ್ತಾ ಇದೆಯಲ್ಲ, ಪ್ರಾಣಪದ. ಇದರ ರಾಶಿ ಕುಂಡಲೇ 6 ನಿಮಿಷಕ್ಕೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುತ್ತೆ. ಗೊತ್ತಾಯ್ತಾ? ನವಾಂಶದಲ್ಲಿ 45 ಸೆಕೆಂಡಿಗೆ ಚೇಂಜ್ ಆಗುತ್ತೆ. ದಶಾಂಶದಲ್ಲಿ ಈ ಪ್ರಾಣಪದ ಅಂತಿದೆಯಲ್ಲ, ಇಲ್ಲಿ ನೋಡಿ ಲಗ್ನದಲ್ಲಿದೆ ಈ PR. ಓಕೆ, ಇದು ಸ್ವಲ್ಪ ದೊಡ್ಡ ಮಾಡಿ ತೋರಿಸ್ತೀನಿ ನಿಮಗೆ. PR ಬಂದುಬಿಟ್ಟು ಗೊತ್ತಾಯ್ತಾ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಂತಂದರೆ, ಷಷ್ಠಾಂಶದಲ್ಲಿ ಅದು ಕೇವಲ 5 ಸೆಕೆಂಡಿಗೆ ಚೇಂಜ್ ಆಗುತ್ತೆ. ಗೊತ್ತಾಯ್ತಾ? 5 ಸೆಕೆಂಡು ಈ ಷಷ್ಠಾಂಶ ಅಂತಿದೆಯಲ್ಲ, ತಿಳ್ಕೊಳ್ಳಿ. 5 ಸೆಕೆಂಡಿಗೆ ಅದೇ ಟೈಮಲ್ಲಿ ಎಷ್ಟು ಜನ ಹುಟ್ಟಕ್ಕೆ ಸಾಧ್ಯ ಹೇಳಿ? ಎಷ್ಟು ಜನ ಹುಟ್ಟಕ್ಕೆ ಸಾಧ್ಯ? ಆಗೋದೇ ಇಲ್ಲ. ಡೆಡ್ ಆಗೋದಿಲ್ಲ. ಒಂದೇ ದರ್ಶನ ಜಾತಕ ಇರೋದು, ಒಂದೇ ರಾಮನ ಜಾತಕ, ಒಂದೇ ಕೃಷ್ಣನ ಜಾತಕ, ಒಂದೇ ನಿಮ್ಮ ಜಾತಕ. ಇನ್ನೊಂದು ಜಾತಕ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ಜಾತಕ ಆಗ್ತಾರೆ ಅಂದರೆ, ಸಿದ್ದರಬೆಟ್ಟದಲ್ಲಿ ಒಬ್ಬರು ಮಹಾತ್ಮರಿದ್ದಾರೆ, ಅವ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಅವರು ಡೆಸಿಮಲ್ ಸೆಕೆಂಡಿನ ಜಾತಕ ಆಗ್ತಾರೆ. D18,000 1 ಸೆಕೆಂಡನ್ನು 10 ಭಾಗ ಮಾಡಿ ಅದ್ರ ಜಾತಕ ಹಾಕೋರು ಇದ್ದಾರೆ. ಅವರಿಗೆ ಗಡಿಯಾರ ಏನು ಬೇಕಾಗಲ್ಲ, ಅವ್ರು ಹಿಂಗೆ ಧ್ಯಾನದಲ್ಲಿ ಕೂತ್ಕೊಂಡು ಹಾಕಿಬಿಡ್ತಾರೆ. ಬಟ್ D1800 ಪ್ರಾಣಾಂಶ ಅಂತ ಬರುತ್ತೆ. ಷಷ್ಠಾಂಶ ಏನಲ್ಲ, ಅದೂ ಅಲ್ಲ, ಅದಕ್ಕಿಂತಲೂ ಸೂಕ್ಷ್ಮವಾದದನ್ನು 4 ಸೆಕೆಂಡಿನ ಜಾತಕ ನಾನು ಮಾಡಿದ್ದೀನಿ. ನನ್ನ ಸಾಫ್ಟ್ವೇರಲ್ಲಿ ಮಾತ್ರ ಸಿಗುತ್ತೆ, ಇಲ್ಲಿ ಸಿಗೋದಿಲ್ಲ ಅದು. ಅದನ್ನು ಅವರು ಹಾಗೆ ಹಾಕ್ತಾರೆ. ಅದಕ್ಕೆ ಡಿಗ್ರಿ ಮಿನಿಟ್ ಸೆಕೆಂಡ್ಸ್ ಹಾಕ್ತಾರೆ. ದೇವರು ಎಂತೆಂಥವರೆಲ್ಲ ಇದ್ದಾರೆ. ಸೊ ಅದು ನಿಮ್ಮ ತಲೆಯಿಂದ ಇದನ್ನು ಡಿಲೀಟ್ ಮಾಡಿಬಿಡಿ. ಆ ಟೈಮ್ನಲ್ಲಿ ಭಾಳ ಜನ ಹುಟ್ಟಿರ್ತಾರೆ ಹೇಳೋದು ಸುಳ್ಳು. ಇದು ರಾಶಿ ಭವಿಷ್ಯ, ದಿನ ಭವಿಷ್ಯ ಹೇಳೋರು ಮಾಡಿರುವಂಥ ಬಾನ್ಗಡಿ. ಅದರಿಂದ ಹೊರಗಡೆ ಬನ್ನಿ. ಮುಂದಿನ ಸಂಚಿಕೆಯಲ್ಲಿ ವಕ್ರ ಮತ್ತು ಅಸ್ತಗ್ರಹಗಳು ಯಾವಾಗ ಒಳ್ಳೇದು ಮಾಡ್ತವೆ ಮತ್ತು ಮಿರಾಕಲ್ ಬಾಬಾ ಹೇಳುವಂಥ ಒಂದು ಕಾಂಬಿನೇಷನ್ ಕೊಡ್ತೀನಿ, ಭಾಳ ಚೆನ್ನಾಗಿದೆ. ಅದನ್ನು ಹೇಳ್ತೀನಿ. ಅದಕ್ಕೂ ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ಇಷ್ಟಪಟ್ಟಲ್ಲಿ ಪ್ರಾಕ್ಟಿಕಲ್ ವೇನಲ್ಲಿ ಸರಿಯಾದಂಥ ವಶೀಕರಣ ಅದು ಹೇಗೆ ವರ್ಕ್ ಆಗುತ್ತೆ, ಡಾಕ್ಟರ್ಸ್ಗಳು ಮಾಡುವಂಥದ್ದು ಹೇಗೆ ವರ್ಕ್ ಆಗುತ್ತೆ, ಈ ಸುಳ್ಳು ವಶೀಕರಣ ನಿಜನೋ ಸುಳ್ಳು ಅದನ್ನ ಬಗ್ಗೆ ಮಾತಾಡೋಣ. ಅದು ಆಗತ್ತಿಲ್ವ ಮಾಟ ಮಂತ್ರಗಳು, ಅದನ್ನು ಮಾತಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ನಿಮಗೆ ಏನು ಬೇಕು ಅಂತ ಕಾಮೆಂಟ್ ಹಾಕಿ, ನಾನು ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.